ಓಂ ಶಾಂತಿ. ದಿನಾಂಕ 6/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ, ನೆನಪಿನಲ್ಲಿ ಇರುವಂತಹ ಪರಿಶ್ರಮವನ್ನು ಪಡಿ, ಆವಾಗ ಏನಾಗ್ತೀರಾ, ಪಾವನರಾಗ್ತೀರಾ. ಈಗ ತಂದೆ ನಮಗೆಲ್ಲ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ವಿದ್ಯೆಯನ್ನು ಓದಿದ್ಮೇಲೆ ನಾವೆಲ್ಲಿಗೆ ಹೋಗಬೇಕು, ಪರಂಧಾಮಕ್ಕೆ ಹೋಗಬೇಕು. ನಂತರದಲ್ಲಿ ಏನು ಮಾಡಬೇಕು, ತಂದೆಯ ಜೊತೆಯಲ್ಲಿ ಪರಂಧಾಮದಲ್ಲಿ ಹೋಗಬೇಕು ಅಂತ ನಮಗೀಗ ಗೊತ್ತಿದೆ. ಅದರಿಂದ ಈಗ ತಂದೆ ಏನು ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ ಅದನ್ನು ಓದ್ತಾ ಇದ್ದೀವಿ. ಜೊತೆಗೆ ತಂದೆ ಏನು ಮಾಡ್ತಾರೆ, ಅವರ ಜೊತೆ ನಮ್ಮನ್ನೆಲ್ಲರಿಗೂ ನಮ್ಮ ನಿಜವಾದ ಮನೆಗೆ ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆ ನಾವು ಪಾವನ ಆಗಬೇಕು, ಯಾಕೆ ಅಂದರೆ ಪರಂಧಾಮಕ್ಕೆ ಹೋಗ್ಬೇಕಂದ್ರೆ ನಮ್ಮ ಆತ್ಮ ಪವಿತ್ರವಾಗಿ ಇರಬೇಕು. ನಮ್ಮ ಲೆಕ್ಕಾಚಾರಗಳೆಲ್ಲ ಚುತ್ತಾಗಿ ಆತ್ಮ ಪವಿತ್ರವಾಗಿದ್ದು ತನಗೆ ಏನು ಸಂಪಾದನೆ ಆಗಬೇಕಾಗಿದೆ, ಇನ್ನು ಇಡೀ ಕಲ್ಪಕ್ಕಾಗಿ ಏನು ಸಂಪಾದನೆ ಆಗಬೇಕಾಗಿದೆ ಅದನ್ನು ಜಮಾ ಮಾಡ್ಕೊಂಡಿದ್ದಾಗಲೇ ಏನಾಗುತ್ತೆ, ಯಾವುದೇ ರೀತಿಯಾದಂತಹ ಪನಿಷ್ಮೆಂಟ್ ಇಲ್ಲದೆ ನೀಟಾಗಿ ನಾವು ಪರಂಧಾಮಕ್ಕೆ ತಂದೆಯ ಜೊತೆ ಹೋಗ್ಬೋದು. ಇಲ್ಲ ಅಂದರೆ ಏನಾಗುತ್ತೆ, ಧರ್ಮರಾಜನ ಮುಖಾಂತರ ಪನಿಷ್ಮೆಂಟ್ ತೊಗೊಂಡು ಹೋಗಬೇಕಾಗುತ್ತೆ. ಅದರಿಂದ ತಂದೆ ಈ ಜನ್ಮದಲ್ಲಿ ಸಿಕ್ಕಿದ್ದಾರೆ ಎಂತಹ ಅಮೂಲ್ಯ ಜನ್ಮ ಅಂದರೆ ಈ ಜನ್ಮದಲ್ಲಿ ನಾವು ಪರಮಾತ್ಮನ ಅನುಭವವನ್ನು ಮಾಡ್ಬೋದು. ಇಂತಹ ಅಮೂಲ್ಯವಾದ ಜನ್ಮವನ್ನು ನಾವು ಹಾಗೆ ವ್ಯರ್ಥವಾಗಿ ಕಳಿಬಾರ್ದು. ಇಂದಿನ ಪ್ರಶ್ನೆ ಆಗಿದೆ, ಯಾವ ಒಂದು ಸಂದೇಶವನ್ನು ನೀವು ಎಲ್ಲರೂ ಕೊಡಬೇಕಾಗಿದೆ, ಅಂದರೆ ನಾವು ಮಕ್ಕಳು ಯಾವ ಒಂದು ಸಂದೇಶವನ್ನು ಎಲ್ಲ ಆತ್ಮಗಳಿಗೂ ಕೊಡಬೇಕಾಗಿದೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ. ಅದಕ್ಕೆ ತಂದೆ ಉತ್ತರ ಕೊಡ್ತಾ ಇದ್ದಾರೆ, ಈಗ ಮನೆಗೆ ಹೋಗಬೇಕು ಅನ್ನುವಂಥ ಸಂದೇಶವನ್ನು ನೀವು ಕೊಡಿ. ಈಗ ಪಾವನರಾಗಬೇಕು. ಈಗ ವಾಪಸ್, ಯಾಕಂದರೆ ಮನೆಗೆ ಹೋಗ್ಬೇಕಂದ್ರೆ ಪಾವನರಾಗೆ ನಾವು ಕ್ಲೀನಾಗೆ ಹೋಗಬೇಕಾಗುತ್ತೆ. ಈಗ ಪತಿತ ಪಾವನ ತಂದೆ ಬಂದಿದ್ದಾರೆ. ಅವ್ರೇನು ತಿಳಿಸ್ತಾ ಇದ್ದಾರೆ, ನನ್ನನ್ನು ನೀವು ನೆನಪು ಮಾಡಿ, ಆವಾಗ ನೀವೇನಾಗ್ತೀರಾ, ಪಾವನರಾಗ್ತೀರಾ. ಈಗ ಭಕ್ತಿ ಮಾರ್ಗದಲ್ಲೂ ನಾವು ಕರ್ಕೊಂಡ್ಬಂದ್ವಿ, ಏನಂತ, ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಅಂತ ಕರೀತಾ ಬಂದ್ವಿ. ಈಗ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ನಾನು ಬಂದಿದ್ದೀನಿ, ಈಗ ನೀವು ಪಾವನ ಆಗಬೇಕಂದ್ರೆ ನೀವು ಏನು ಮಾಡಬೇಕು, ನನ್ನನ್ನು ನೀವು ನೆನಪು ಮಾಡಬೇಕು ಅಂತ ತಂದೆ ಏನು ಮಾಡ್ತಿದ್ದಾರೆ, ತಿಳಿಸ್ತಾ ಇದ್ದಾರೆ. ಈ ಸಂದೇಶವನ್ನು ಎಲ್ಲರಿಗೂ ನೀವು ಮಕ್ಕಳು ಅವರಿಗೆ ಅರ್ಥ ಆಗೋ ರೀತಿ ತಿಳಿಸಿ. ಈಗ ತಂದೆ ಬಂದು ಹೇಗೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ, ಏನಂತ, ತಂದೆ ಯಾರು, ನಾನು ಯಾರು ಅನ್ನುವಂತಹ ಪರಿಚಯ, ನನ್ನವರು ಯಾರು, ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು, ನನ್ನ ಉದ್ದೇಶ, ಗುರಿ ಉದ್ದೇಶ ಏನು, ನನ್ನ ಜೀವನದ ಕರ್ತವ್ಯ ಏನು, ಎಲ್ಲವನ್ನು ಸಹ ತಂದೆ ಏನು ಮಾಡಿದ್ದಾರೆ, ರಿಯಲೈಸೇಷನ್ ಮಾಡಿಸಿದ್ದಾರೆ. ಇವಾಗ ತಂದೆ ಬಂದು ತನ್ನ ಪರಿಚಯ ಕೊಟ್ಟು ತನ್ನ ಕರ್ತವ್ಯ ಏನಾಗಿದೆ ಅಂತಲೂ ಬಂದು ಮಕ್ಕಳಿಗೆ ತಿಳಿಸ್ಬಿಟ್ಟಿದ್ದಾರೆ. ಈಗ ನಮ್ಮ ಕೆಲಸ ಏನು, ನಮ್ಮ ಕೆಲಸ ಏನಂದರೆ ತಂದೆಯನ್ನು ಪ್ರತ್ಯಕ್ಷತೆ ಮಾಡುವಂಥದ್ದು. ಈಗ ಸನ್ ಶೋಸ್ ಫಾದರ್ ಅಂತ ಹೇಳ್ತಾರಲ್ಲ, ಅಂದರೆ ಏನು, ಮಗ ಬಂದು ತಂದೆಯನ್ನು ಏನು ತೋರಿಸ್ತಾನೆ ಅಂತ ಲೌಕಿಕದಲ್ಲಿ ಹೇಳ್ತಾರಲ್ವ, ಸನ್ ಶೋಸ್ ಫಾದರ್ ಅಂತ. ಹೀಗೆ ತಂದೆ ಹಾಗೆ ಮಗ ಇದ್ದಾನೆ ಅನ್ನೋ ಥರ ಮಗನ ನೋಡಿದಾಗ ಹೇಳ್ತಾರಲ್ವ, ಅದೇ ರೀತಿ ಈಗ ನಮ್ಮ ತಂದೆಯನ್ನು ನಾವು ಪ್ರತ್ಯಕ್ಷತೆಯನ್ನು ಮಾಡಬೇಕು. ಪ್ರತ್ಯಕ್ಷತೆ ಅಂದರೆ ಏನು? ಈಗ ಪ್ರತ್ಯಕ್ಷತೆ ಅಂದರೆ ತಂದೆ ಯಾರಾಗಿದ್ದಾರೆ, ನಿರಾಕಾರ ಆಗಿದ್ದಾರೆ. ನಿರಾಕಾರ ಆಗಿರುವಂಥ ತಂದೆ ಗುಣಗಳ ಸಾಗರ ಆಗಿದ್ದಾರೆ. ಯಾವ ಗುಣಗಳು? ಶಾಂತಿ, ಸುಖ, ಆನಂದ, ಪ್ರೀತಿ, ನೆಮ್ಮದಿ, ಆಯಿತಾ, ಸಂತೋಷ, ಪವಿತ್ರತೆ, ಜ್ಞಾನ. ಸೊ ಯಾವಾಗ ನಾವು ನಮ್ಮ ಮನಸ್ಸನ್ನು ಅವರ ಕಡೆ ಜೋಡಣೆ ಮಾಡ್ತೀವಿ, ಯಾವಾಗ ನಮ್ಮ ಮನಸ್ಸನ್ನು ಜೋಡಣೆ ಮಾಡ್ತೀವಿ ಅವಾಗ ಏನಾಗುತ್ತೆ, ಅವರಲ್ಲಿರುವಂಥ ಗುಣಗಳ ಅನುಭವ ಆಗುತ್ತೆ. ಜೊತೆಗೆ ನಾವು ಯಾವಾಗ ಅವ್ರ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀವಿ, ಅವರು ನಮ್ಮ ಮುಖಾಂತರ ಏನು ಮಾಡ್ತಾ ಇರ್ತಾರೆ, ಬೇರೆಯವರಿಗೂ ಸಹ ಆ ಅನುಭೂತಿಯನ್ನು ಮಾಡಿಸ್ತಾರೆ. ಆ ಪರಮಾತ್ಮನಲ್ಲಿರುವಂತಹ ಗುಣಗಳು ಈಗ ಶಾಂತ ಆಗ್ತಿದೆ ಅಂದರೆ ನಮ್ಮ ಎದುರುಗಡೆ ಯಾರು ಬರ್ತಾರೆ ಆ ಆತ್ಮಗಳಿಗೂ ಸಹ ಏನು ಮಾಡ್ತಾರೆ, ಶಾಂತಿಯ ಅನುಭೂತಿಯನ್ನು ಮಾಡ್ತಾರೆ. ಸೊ ಇದನ್ನು ಪರಮಾತ್ಮನೇ ಮಾಡಿಸ್ತಾರೆ. ಯಾವಾಗ ನಾವು ಈ ಸ್ಟೇಜಿಗೆ ಬರ್ತೀವಿ, ತಂದೆಯನ್ನು ಪ್ರತ್ಯಕ್ಷತೆ ಮಾಡ್ತಾ ಇದ್ದೀವಿ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಈ ಸ್ಟೇಜಿಗೆ ನೀವು ಮಕ್ಕಳು ಈಗ ತಲುಪಬೇಕಾಗಿದೆ. ಅದನ್ನು ನಾವು ಈ ಮಕ್ಕಳಿಗೆ ಏನು ಮಾಡಬೇಕು, ಈಗ ನಮ್ಮ ಗಮನ ನಾವು ಬರೀ ಹೇಳೋದು ಕೇಳೋದ್ರಲ್ಲ, ಅನುಭವದಲ್ಲಿ ಬಂದು ಬೇರೆಯವರಿಗೆ ಅನುಭೂತಿ ಮಾಡಿಸೋದ್ರಲ್ಲಿ ನಮ್ಮನ್ನು ನಾವು ಈಗ ತೊಡಗಿಸ್ಕೊಬೇಕಾಗಿದೆ. ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ, ಯಾವತ್ತೂ ಸಹ ಯಾವುದೇ ಮಾತಿನಲ್ಲಿ ಗೊಂದಲಕ್ಕೆ ಒಳಗಾಗಬೇಡಿ. ಯಾವುದೇ ಒಂದು ಪರಸ್ಪರ ಏನೇ ಒಂದು, ಈಗ ನಾವು ಎಲ್ಲೋ ಒಂದು ಕಡೆ ಹೋಗಿರ್ತೀವಿ, ಈಗ ಸೆಂಟ್ರಿಗೆ ಹೋಗಿರ್ತೀವಿ, ಅಲ್ಲಿ ಯಾರ್ದೋ ಒಬ್ರ ಜೊತೆ ಏನೋ ಒಂದು ಮಾತುಕತೆ ಅಥವಾ ಏನಾದರೂ ಯಾರಾದರೂ ಸಿಟ್ಟಿನಲ್ಲಿ ಬಂದು ಏನಾದರೂ ಅಂದ್ಬಿಡ್ತಾರೆ. ಅದಕ್ಕೆ ನಾವು ಆ ವಿಚಾರನ ತಗೊಂಡು ನಾವು ತಂದೆ ಮೇಲೆ ಮುನಿಸ್ಕೊಳೋದು ಅಥವಾ ಈ ವಿದ್ಯೆಯನ್ನು ಬಿಟ್ಬಿಡೋದು, ಇವರು ಹಿಂಗೆ ಅವ್ರು ಹಂಗೆ ಆ ಥರ ಎಲ್ಲ ನಾವು ಯೋಚನೆ ಮಾಡಬಾರ್ದು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಶತ್ರುತ್ವವನ್ನು ಬೆಳೆಸ್ಕೊಬಾರ್ದು, ದೇಹ ಅಭಿಮಾನದಲ್ಲಿ ಬರಬಾರ್ದು. ಯಾಕಂದರೆ ಅಲ್ಲಿ ನಾವು ಹೋಗೋದೇನಕ್ಕೆ, ತಂದೆ ಜೊತೆ ಕನೆಕ್ಟ್ ಆಗೋದಕ್ಕೆ. ತಂದೆ ಜೊತೆ
ಕನೆಕ್ಟ್ ಆಗಿ ತಂದೆ ಏನು ನಮಗೆ ಕೊಡ್ತಾ ಇದ್ದಾರೆ ಅದನ್ನು ನಾವು ಧಾರಣೆ ಮಾಡಬೇಕಷ್ಟೆ. ಅದು ಬಿಟ್ಟು ಯಾರೋ ಏನೋ ಅಂದರು ಅದ್ರನ್ನ ಎಲ್ಲೋದ್ರೂ ಹಿಂಗೆ ಮಾಡ್ತಾರೆ, ಈ ರೀತಿ ಎಲ್ಲ ವ್ಯರ್ಥದಲ್ಲಿ ಈ ಶತ್ರುತ್ವದಲ್ಲಿ ಬಂದುಬಿಟ್ಟು ದೇಹಾಭಿಮಾನದಲ್ಲಿ ಬಂದು ವಿದ್ಯೆಯನ್ನು ಬಿಟ್ಟು ಹೋಗಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆ ರೀತಿ ಮಾಡಿದ್ರೆ ಲಾಸ್ ಯಾರಿಗೆ? ನಮಗೇನೆ. ಯಾಕಂದರೆ ಇಲ್ಲಿ ತಂದೆ ಏನಾದರೂ ಆ ರೀತಿ ಮಾಡಿದ್ರಾ? ಇಲ್ಲ ಅಲ್ವಾ? ಎಲ್ಲರೂ ಸಹ ಮಕ್ಕಳು ನಂಬರ್ ವಾರಾಗಿರ್ತಾರೆ, ಇದನ್ನು ಸಹ ತಂದೆ ತಿಳಿಸ್ತಾರೆ. ಸೊ ನಂಬರ್ ವಾರಾಗಿ ಧಾರಣೆ ಮಾಡ್ತಾ ಹೋಗ್ತಾರೆ. ಇದರಿಂದ ತಂದೆ ಏನು ಹೇಳ್ತಿದ್ದಾರೆ? ಸಂಘದೋಷದಿಂದ ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ಳಿ, ಸಂಭಾಲನೆ ಮಾಡ್ಕೊಳ್ಳಿ. ಯಾಕಂದರೆ ಸಂಘದೋಷ ಹೇಗಾದರೂ ಪ್ರಭಾವ ಬೀಳ್ಬೋದು. ಈಗ ಅದರಿಂದನೂ ಸಹ ತಂದೆ ಮೇಲೆ ಮುನಿಸ್ಕೊಬೋದು. ಅದರಿಂದ ಯಾವುದಕ್ಕೂ ಸಹ ನೀವು ಕನೆಕ್ಟ್ ಆಗಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಒಬ್ಬ ತಂದೆಯ ಜೊತೆ ಸಂಘವನ್ನು ಇಟ್ಕೊಳ್ಳಿ, ಆವಾಗ ನೀವು ಪಾವನರಾಗ್ತೀರಾ. ಪಾವನರಾಗಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಚಲನೆಯಿಂದ ಕೂಡ ಏನು ಮಾಡಬೇಕು? ತಂದೆಯನ್ನು ಚಲನೆ ವಲನೆ ಏನೇ ಇದ್ರೂ ಸಹ ತಂದೆ ಏನು ಶ್ರೀಮತ ಕೊಟ್ಟಿದ್ದಾರೆ ಅದರಂತೆ ನಾವು ಪಾಲನೆ ಮಾಡ್ತಾ ಹೋಗಬೇಕು. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಪರಮಾತ್ಮನ ಜೊತೆ ಇದ್ದು ಪರಮಾತ್ಮನ ಶಕ್ತಿ ಗುಣಗಳ ಅನುಭವ ಮಾಡ್ತಾ ತಂದೆಯನ್ನು ಪ್ರತ್ಯಕ್ಷತೆ ಮಾಡಬೇಕು. ನಮ್ಮ ಚಲನೆ ವಲನೆಯಿಂದನೂ ಸಹ ತಂದೆಯ ಪ್ರತ್ಯಕ್ಷತೆ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಧಾರಣೆ 2ನೇ ಪಾಯಿಂಟ್ ಆಗಿದೆ, ಪ್ರೀತಿ ಬುದ್ಧಿಯವರಾಗಿ ಒಬ್ಬ ತಂದೆಯನ್ನು ಅವ್ಯಭಿಚಾರಿ ನೆನಪಲ್ಲಿ ಇರಬೇಕು. ಅಂದರೆ ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಂದ್ರೆ ಏನಂದರೆ, ಈಗ ಒಬ್ಬ ತಂದೆಯ ನೆನಪಿನಲ್ಲಿ ಮಾತ್ರ ಇರುವಂಥದ್ದು. ಒಬ್ಬ ತಂದೆ ಬಿಟ್ಟು ಇನ್ಯಾವುದೇ ದೇಹದಾರಿಗಳ ಜೊತೆ ಅಥವಾ ದೇಹ ಸಂಬಂಧಗಳ ಜೊತೆ ಮನಸ್ಸನ್ನು ಜೋಡಣೆ ಮಾಡದೇ ಇರುವಂಥದ್ದು ಒಬ್ಬ ತಂದೆಯ ನೆನಪಿನಲ್ಲೇ ಇರುವಂಥದ್ದನ್ನು ಅವ್ಯಭಿಚಾರಿ ನೆನಪು ಅಂತ ಹೇಳ್ತೀವಿ. ಅವ್ಯಭಿಚಾರಿ ಅಂದರೆ ಒಂದರ ಜೊತೆ ಕನೆಕ್ಷನ್, ಒಬ್ಬರ ಜೊತೆ ಕನೆಕ್ಷನ್ ಅಷ್ಟೇ. ಮತ್ತು ವ್ಯಭಿಚಾರಿ ಅಂದರೆ ಏನು? 2 ಅಥವಾ 3 ಅಥವಾ 2ಕ್ಕಿಂತ ಹೆಚ್ಚಿನ ಜೊತೆ ಕನೆಕ್ಷನ್. ಸೊ ಒಬ್ಬರ ಜೊತೆ ಕನೆಕ್ಟ್ ಆಗಿರೋದನ್ನು ಏನು ಹೇಳ್ತೀವಿ? ಅವ್ಯಭಿಚಾರಿ ಅಂತ ಹೇಳ್ತೀವಿ. ಈಗ ಅವ್ಯಭಿಚಾರಿ ನೆನಪು ಯಾರ ಜೊತೆ ಇರಬೇಕು? ಒಬ್ಬ ತಂದೆಯ ಜೊತೆ ಇರಬೇಕು ಅಂತ ತಂದೆ ಹೇಳ್ತಿದ್ದಾರೆ. ಅಂದರೆ ಪ್ರೀತಿ ಬುದ್ಧಿಯವರಾಗಿ ತಂದೆಯ ಮೇಲೆ ಸತ್ಯವಾದ ಪ್ರೀತಿಯನ್ನು ಇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತು ನಮ್ಮ ತನು ಮನ ಧನ ಏನಿದೆ ಅದನ್ನು ತಂದೆಯ ಕಾರ್ಯದಲ್ಲಿ ಸಹಯೋಗಿ ರೂಪದಲ್ಲಿ ನಾವು ತೊಡಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನಾವು ತನುವಿನಿಂದ ಕರ್ಮ ಮಾಡೋದಾಗಿರ್ಬೋದು, ಅಥವಾ ತನುವಿನಿಂದ ಏನಾದರೂ ಬಾಬಾನ ಸೇವೆ ಮಾಡೋದಾಗಿರ್ಬೋದು, ಅಥವಾ ಮನಸ್ಸಿನಿಂದ ಸಕಾಶವನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಧನದಿಂದ ನಾವು ಸೇವೆಯನ್ನು ಮಾಡೋದಾಗಿರ್ಬೋದು. ಈ 3ರಲ್ಲೂ ಸಹ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳನ್ನಾಗಿ ತಂದೆ ಈಗ ಮಾಡಿಸ್ತಾ ಇದ್ದಾರೆ. ಅದು ಹೇಗೆ ಉಪಯೋಗ ಮಾಡಬೇಕು, ಹೇಗೆ ಕೊಡಬೇಕು, ಹೇಗೆ ಅದನ್ನು ಸಫಲ ಮಾಡಬೇಕು ಅಂತ ತಂದೆ ನಮಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ನಾವು ಮಕ್ಕಳು ಈಗ ಏನು ಮಾಡಬೇಕು? ಅದನ್ನು ಸಫಲ ಮಾಡ್ಕೊಬೇಕು, ತಂದೆಗೆ ಸಹಯೋಗ ಕೊಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾವುದೂ ಆಗಿಲ್ಲ ಅಂದ್ರೂ ಮನಸಾ ಸೇವೆ ಅಂತೂ ಯಾವಾಗಲೂ ನಿರಂತರ ಮಾಡ್ಬೋದು. ನಿರಂತರ ಮನಸಾ ಸೇವೆ ಮಾಡ್ಬೋದು. ತಂದೆಯ ಏನು ಶಕ್ತಿಗಳಿದೆ ನಾವು ಅನುಭವ ಮಾಡ್ಬೋದು, ಬೇರೆಯವ್ರಿಗೂ ಅನುಭೂತಿ ಮಾಡಿಸ್ಬೋದು. ಇದನ್ನು ನಾವು ಎಲ್ಲಿದ್ರೂ ಸಹ ಮನಸಾ ಸೇವೆಯನ್ನು ಮಾಡ್ಬೋದು. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ? ತಂದೆ ಏನು ಮಾಡೋದಕ್ಕೆ ಇಲ್ಲಿ ಪರಿವರ್ತನೆ ತಗೊಂಬರೋಕ್ಕೆ ಬಂದಿದ್ದಾರೆ, ಅವರ ಕಾರ್ಯದಲ್ಲಿ ಸಹಯೋಗಿ ಮಕ್ಕಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ವರದಾನ ಆಗಿದೆ, ನ್ಯಾರ ಮತ್ತು ಪ್ಯಾರ ಆಗುವಂತಹ ರಹಸ್ಯ ತಿಳಿದು ರಾಜಿಯಾಗಿರುವಂತಹ ರಾಜಯುಕ್ತ ಭವ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲಿ ನ್ಯಾರ ಆಗಬೇಕು, ಎಲ್ಲಿ ಪ್ಯಾರ ಆಗಬೇಕು. ಈಗ ನಾವು ಸೇವಾ ಕೇಂದ್ರಕ್ಕೆ ಹೋದ್ವಿ ಅಂದರೆ ನಾವು ಎಲ್ಲಿ ಕ್ಲಾಸಿಗೆ ಹೋಗ್ತೀವಿ ಅಲ್ಲಿಗೆ ಹೋದ್ವಿ. ಅಲ್ಲಿ ನಾವು ಯಾವುದೇ ಒಂದು ಶರೀರದ ಇದರಲ್ಲಿ ನಾವು ಏನಾಗಬೇಕು? ಡಿಟ್ಯಾಚ್ ಆಗಬೇಕು. ಅಲ್ಲಿ ಆತ್ಮನಿಗೆ ಪ್ಯಾರ ಆಗಬೇಕು. ಅಂದರೆ ಆತ್ಮನಿಗೆ ನಾವು ಭೋಜನವನ್ನು ತಿನ್ನಿಸ್ಬೇಕು. ಅಂದರೆ ಆತ್ಮನಿಗೆ ಏನು ಶಕ್ತಿಗಳು ಗುಣಗಳು ತಂದೆದು ಸಿಗಬೇಕಾಗಿರುತ್ತೆ ಅಲ್ಲಿರುವಂಥ ಆತ್ಮಗಳಿಗೆ, ಅದನ್ನು ಕೊಡ್ತಾ ಹೋಗಬೇಕು. ಯಾವುದೇ ರೀತಿ ಶರೀರದ ಜೊತೆ ಕನೆಕ್ಷನ್ ಬರಬಾರ್ದು. ಅಂದರೆ ದೇಹವನ್ನು ಸಹ ನೋಡಬಾರ್ದು, ನಾವು ದೇಹದಾರಿಗಳ ಜೊತೆ ಸಂಪರ್ಕವನ್ನು ಬರಬಾರ್ದು. ಅಲ್ಲಿ ದೇಹದಿಂದ ನ್ಯಾರ ಅಂದರೆ ದೇಹದಿಂದ ಭಿನ್ನವಾಗಿ ಆತ್ಮ ಜೊತೆ ಪ್ಯಾರ ಅಂದರೆ ಆತ್ಮನ ಕನೆಕ್ಷನಲ್ಲಿ ಇರಬೇಕು. ಮತ್ತು ಈಗ ಪರಮಾತ್ಮನ ಜೊತೆ ಪ್ರಿಯರಾಗಬೇಕು ಅಂದರೆ ಈಗ ಈ ಪ್ರಪಂಚದಲ್ಲಿ ಏನೇನು ನಾವು ದೇಹ ಅಂತ ನೋಡ್ತೀವಿ ಆ ದೇಹದಿಂದ ಎಲ್ಲ ಡಿಟ್ಯಾಚ್ ಆಗಿರಬೇಕು. ಅದು ಬಿಟ್ಟು ಇನ್ನು ಏನಾದರೂ ನಾವು ಈಗ ಲೌಕಿಕದಲ್ಲಿ ಇರ್ತೀವಿ, ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಬೇಕಾಗುತ್ತೆ. ಏನೋ ಒಂದು ಈಗ ಫಂಕ್ಷನ್ಸ್ ಅಥವಾ ಪ್ರೋಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ಇರೋದು ಅಟೆಂಡ್ ಮಾಡಬೇಕಾಗುತ್ತೆ. ಅಲ್ಲಿ ಹೋದಾಗ ಏನು ಮಾಡಬೇಕು? ಅಲ್ಲಿ ನಾವು ಆ ವೈಬ್ರೇಷನಿಂದ ಡಿಟ್ಯಾಚ್ ಆಗಿ ಪರಮಾತ್ಮನ ಜೊತೆ ಪ್ರಿಯರಾಗಿ ಪರಮಾತ್ಮನನ್ನು ಸಹ ನಮ್ಮ ಜೊತೆಲಿಟ್ಟು ನಿರಂತರ ಎಲ್ಲೇ ಇದ್ರೂ ಆ ಎನರ್ಜಿ ಫೀಲ್ ಆಗಬೇಕು. ಸೊ ಎಲ್ಲಿದ್ರೂ ಸಹ ಓಕೆ ನಾವು ಹೋಗ್ಬೇಕಂದ್ರೆ ನಾವು ಪ್ರವೃತ್ತಿಯಲ್ಲಿದ್ರೂ ಏನಾಗಿರ್ತೀವಿ? ಎಲ್ಲದರಿಂದ ಭಿನ್ನವಾಗಿರ್ತೀವಿ.
ಪ್ರಭು ಅಂದರೆ ಪರಮಾತ್ಮನಲ್ಲಿ ಪ್ರೀತಿಯನ್ನು ಇಟ್ಕೊಂಡಿರ್ತೀವಿ, ಪರಮಾತ್ಮನ ಜೊತೆ ಪ್ರೀತಿಯನ್ನು ಇಟ್ಟಿರ್ತೀವಿ. ಸೊ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಏನಾಗುತ್ತೆ, ಯಾವುದೇ ಒಂದಿರ್ಬೋದು, ಲೌಕಿಕ ಪ್ರೋಗ್ರಾಮ್ಗೆ ಕರೀತಾರೆ, ಓಕೆ ಫೈನ್, ಆದರೆ ಅಲ್ಲಿ ಹೋಗ್ತೀವಿ, ಆದರೆ ಎಲ್ಲದರಿಂದ ಡಿಟ್ಯಾಚ್ ಆಗಿರ್ತೀವಿ. ಕನೆಕ್ಷನ್ ಯಾರ ಹತ್ರ ಇರುತ್ತೆ, ಪರಮಾತ್ಮನ ಜೊತೆ ಇರುತ್ತೆ. ಈಗ ಅಲೌಕಿಕಕ್ಕೆ ಬರ್ತೀವಿ, ಓಕೆ ಅಲ್ಲಿ ಸೇವೆ ಕೊಟ್ಟಿರ್ತಾರೆ, ಓಕೆ ಸೇವೆ ಮಾಡಬೇಕು. ಸೇವೆ ಮಾಡಬೇಕಾದ್ರೆ ಏನು ಮಾಡಬೇಕು, ಸೇವೆ ಮಾಡಬೇಕಾದ್ರೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗಬೇಕು, ಅಲ್ಲಿ ಕರ್ಮ ಮಾಡ್ತಾ ಇರಬೇಕು. ಕರ್ಮನೂ ಸಹ ಮಾಡ್ತಾ ಇರ್ತೀವಿ, ಅಲ್ಲೇನಾಗಿರ್ತೀವಿ, ಬೇರೆ ವಿಚಾರಗಳಿಂದ ಡಿಟ್ಯಾಚ್. ಎಲ್ಲಿ ನಾವು ಯಾವ ರೀತಿ ನ್ಯಾರ ಆಗಬೇಕು, ಪ್ಯಾರ ಆಗಬೇಕು, ಅಂದರೆ ಎಲ್ಲಿ ನಾವು ಭಿನ್ನ ಆಗಬೇಕು, ಯಾವುದರಿಂದ ನಾವು ಭಿನ್ನ ಆಗಿ ಯಾವುದರ ಹತ್ತಿರ ಆಗಬೇಕು, ಇದನ್ನು ನಾವು ಕರೆಕ್ಟಾಗಿ ತಿಳ್ಕೊಳ್ಳುವಂತಹ ರಾಜಯುಕ್ತ ಮಕ್ಕಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈ ಥರ ನಾವು ನಮ್ಮನ್ನು ಎಲ್ಲೋದ್ರೂ ನೀಟಾಗಿ ನಮಗೆ ನಾವು ನೀಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಯಾರಿಗೇ ಆಗಲಿ ನಾವು ಪ್ರೂವ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಈಗ ಲೌಕಿಕದಲ್ಲಿ ಹೇಳ್ತಾರೆ ಏನಂತ, ನೀವು ಇದನ್ನು ತಿನ್ನಿ, ಅದನ್ನು ತಿನ್ನಿ, ನೀವು ನಾನ್ ವೆಜ್ ತಿನ್ನಿ, ಅಥವಾ ಏನೋ ನೀವು ನಾನ್ ವೆಜ್ ತಿಂದರೆ ನಿಮಗೆ ಪ್ರೋಟೀನ್ಸ್ ಬರುತ್ತೆ, ವಿಟಮಿನ್ಸ್ ಬರುತ್ತೆ, ಅಥವಾ ನೀವು ಏನೋ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಿ, ಆ ಥರ ಎಲ್ಲ ಏನು ಮಾಡ್ತಾರೆ, ಲೌಕಿಕಕ್ಕೆ ಹೋದಾಗ ಈ ಥರ ಸಜೆಷನ್ಸು ಕೊಡ್ತಾ ಇರ್ತಾರೆ. ನಾವೇನು ಮಾಡಬೇಕಲ್ಲಿ, ಸಿದ್ಧ ಮಾಡೋದಲ್ಲ, ನಾವು ಅಂತ ಹೇಳ್ಬಿಟ್ಟು ಒಳಗಿಂದ ಡಿಟ್ಯಾಚ್ ಆಗಿರಬೇಕು. ನಾವು ಮತ್ತು ಅದನ್ನು ಫಾಲೋ ಮಾಡೋದಿಲ್ಲ, ಆಯಿತಾ. ಆ ಥರ ನಾವು ನಮ್ಮನ್ನು ನಾವು ಎಲ್ಲೋದ್ರೂ ಸಹ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಅವ್ರೇನು ಹೇಳಿದ್ರು ಅದನ್ನು ಪ್ರೂವ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಗೊತ್ತು ಅಂದರೆ ಯಾರು ಈ ರೀತಿಯಾದಂತಹ ಎಲ್ಲಿ ನ್ಯಾರವಾಗಿರಬೇಕು, ಅಂದರೆ ಎಲ್ಲಿ ಭಿನ್ನವಾಗಿರಬೇಕು, ಎಲ್ಲಿ ಯಾವುದರಲ್ಲಿ ಹತ್ತಿರವಾಗಿರಬೇಕು ಅಂತ ಯಾರಿಗೆ ಜ್ಞಾನ ಇರುತ್ತೆ, ಅವರೆಲ್ಲೋದ್ರೂ ಸಹ ಅವರು ಯಾವುದನ್ನು ಸಿದ್ಧ ಮಾಡೋದಕ್ಕೆ ಹೋಗೋದಿಲ್ಲ, ಪ್ರೂವ್ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಅವರು ಯಾವುದನ್ನು ತೊಗೊಬೇಕು, ಯಾವುದನ್ನು ತೊಗೊಬಾರ್ದು ಅನ್ನುವಂತಹ ತಿಳುವಳಿಕೆ ಅವರಲ್ಲಿದ್ದು ಏನು ಮಾಡ್ತಾರೆ, ಅವಶ್ಯಕತೆ ಇದ್ದಷ್ಟು ಅವರು ಮಾತಾಡ್ಬಿಟ್ಟು ಏನು ಮಾಡ್ತಾರೆ, ಡಿಟ್ಯಾಚ್ ಆಗಿಬಿಡ್ತಾರೆ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಹೋಗ್ಬಿಟ್ಟು ಸಿದ್ಧ ಮಾಡುವಂಥ ಅವಶ್ಯಕತೆ ಇರಲ್ಲ. ಅವ್ರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರಾದರೂ ಏನಾದರೂ ಬಂದು ತಿಳಿಸಿದಾಗ ಯಾವುದನ್ನು ತೊಗೊಬೇಕು, ಯಾವುದನ್ನು ತೊಗೊಬಾರ್ದು, ಅದನ್ನು ಪ್ರೂವ್ ಮಾಡುವಂತಹ ಅವಶ್ಯಕತೆನೂ ಇದರಲ್ಲಿ ಅವರು ಇನ್ವಾಲ್ವ್ ಮಾಡ್ಕೊಳಲ್ಲ. ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಒಳಗಿಂದ ಡಿಟ್ಯಾಚ್ ಆಗಿರ್ತಾರೆ, ಆದರೆ ಯಾವುದ್ರ ಜೊತೆನೂ ಅವರು ಕನೆಕ್ಟ್ ಆಗಿರೋದಿಲ್ಲ. ಆ ರೀತಿ ಆಗಿರುವಂತಹ ರಾಜಯುಕ್ತ ಮಕ್ಕಳು ನಾವಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಸೇವೆಯಿಂದ ಯಾವ ಆಶೀರ್ವಾದ ಸಿಗುತ್ತೆ, ಆ ಆಶೀರ್ವಾದನೇ ಏನಾಗಿದೆ, ಆರೋಗ್ಯವಂತರಾಗಿರುವಂತಹದಕ್ಕೆ ಆಧಾರ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದರೆ ಈಗ ಮನಸ್ಸು ಸಹ ಈಗ ನಮಗೆ ಗೊಂದಲದಲ್ಲಿರುತ್ತೆ, ಅಥವಾ ಬೇಜಾರಾಗ್ತಾ ಇರುತ್ತೆ, ದುಃಖ ಆಗ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ. ಯಾಕೆ ಅಂದರೆ ನಾವು ಶಾಪವನ್ನು ತೆಗೆದುಕೊಂಡು ಬಂದಿದ್ದೀವಿ, ಮಾಯೆಯ ಶಾಪವನ್ನು ತೆಗೆದುಕೊಂಡು ಬಂದಿದ್ದೀವಿ. ಯಾವಾಗಿಂದ, ದ್ವಾಪರದಿಂದ. ಯಾವಾಗ ನಾವು ದೇಹ ಅನ್ನುವಂತಹ ಬಾಣದಲ್ಲಿ ಬರ್ತೀವಿ, ನಾನು ದೇಹ ಅಂತ ತಿಳ್ಕೊಂಡು ನಾನು ಎಲ್ಲಾದ್ರೂ ಸಹ ದೇಹ ಅಭಿಮಾನದಲ್ಲಿ ನೋಡೋಕ್ಕೆ ಬರ್ತೀನಿ, ಅವಾಗ ಏನಾಗುತ್ತೆ, ನಾವು ಶಾಪವನ್ನು ತೆಗೆದುಕೊಂಡು ಬಂದಿರ್ತೀವಿ, ಸಾಲವನ್ನು ಮಾಡ್ಕೊಂಡು ಬಂದಿರ್ತೀವಿ. ಯಾವಾಗ ನಾವು ಪರಮಾತ್ಮನ ಶಕ್ತಿ ಜೊತೆ ಕನೆಕ್ಟ್ ಆಗಿ ಪ್ರತಿಯೊಂದು ಕರ್ಮವನ್ನು ಮಾಡ್ತಾ ಆ ಪರಮಾತ್ಮನ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ, ಅವಾಗ ಏನಾಗುತ್ತೆ, ಆ ಆಶೀರ್ವಾದ ಅನ್ನೋದು ಪ್ರಾಪ್ತಿ ಆಗುತ್ತೆ. ಆಶೀರ್ವಾದ ಯಾವಾಗ ಪ್ರಾಪ್ತಿ ಆಗುತ್ತೆ ಅಂದರೆ, ನಾವು ಯಾರಿಗಾದ್ರೂ ಆತ್ಮನಿಗೆ ಪರಮಾತ್ಮ ನಮ್ಮ ಮುಖಾಂತರ ಏನು ಶಾಂತಿಯನ್ನು ತಲುಪಿಸಿದಾಗ, ಅಥವಾ ಯಾವುದಾದ್ರೂ ಒಂದು ಗುಣವನ್ನು ತಲುಪಿಸಿದಾಗ ಅದು ಪರಮಾತ್ಮನಿಗೆ ಗೊತ್ತಿರುತ್ತೆ. ಅವರು ಮನಸ್ಸಿನಿಂದ ಥ್ಯಾಂಕ್ ಯು ಅಂತ ಹೇಳ್ತಾರಲ್ಲ, ಅದು ನಮಗೇನಾಗುತ್ತೆ, ಆಶೀರ್ವಾದ ಆಗುತ್ತೆ. ಆದರೆ ಅದು ನಮಗೆ ಗೊತ್ತಾಗಬೇಕು ಅಂದರೆ ಕೇಳಿಸ್ಕೊಬೇಕು, ಅವ್ರು ಬಂದು ನಮ್ಮ ಹತ್ರ ಥ್ಯಾಂಕ್ ಯು ಹೇಳಬೇಕು ಅಲ್ಲ, ಅವ್ರ ಮನಸ್ಸಿನಲ್ಲೇ ಆ ಶಾಂತವಾಗಿ ಅನುಭವ ಮಾಡ್ತಾರಲ್ವ, ಅದಷ್ಟೇ, ಅದೇ ನಮಗೇನಾಗುತ್ತೆ, ಆಶೀರ್ವಾದ ಆಗುತ್ತೆ. ಈ ರೀತಿಯಾಗಿ ಸೂಕ್ಷ್ಮ ಸೇವೆಯಲ್ಲಿ ನಾವು ಮಕ್ಕಳು ಯಾವಾಗ ನಿರಂತರವಾಗಿ ತಂದೆಗೆ ನಾವು ಮನಸ್ಸನ್ನು ಕೊಟ್ಟು ಆ ಶಕ್ತಿಯನ್ನು ಕೊಡ್ತಾ, ಅಂದರೆ ತಂದೆ ಕೊಡ್ತಾ ಹೋಗ್ತಾರೆ ನಮ್ಮ ಮುಖಾಂತರ, ಈ ರೀತಿ ಅನೇಕ ಮಕ್ಕಳಿಗೆ ತಲುಪ್ತಾ ಇರುತ್ತೆ. ಅದು ಯಾರಿಗೆ ತಲುಪುತ್ತೆ, ಯಾಕೆ ತಲುಪುತ್ತೆ, ಅದೆಲ್ಲ ನಮಗೆ ಬೇಕಿಲ್ಲ. ಆದರೆ ಯಾರಿಗೆ ಅವಶ್ಯಕತೆ ಇದೆ, ಪರಮಾತ್ಮ ತಲುಪಿಸಿರ್ತಾರೆ. ಯಾಕಂದರೆ ನಾವು ಪರಮಾತ್ಮನಿಗೆ ನಮ್ಮ ಮನಸ್ಸನ್ನು ಕೊಟ್ಟಿರ್ತೀವಿ, ನಿಮ್ಮ ಕಾರ್ಯದಲ್ಲಿ ನೀವು ಅದನ್ನು ಉಪಯೋಗ ಮಾಡಿ ಅಂತ. ಸೊ ಯಾವಾಗ ಅವರು ತಲುಪಿಸ್ತಾ ಹೋಗ್ತಾರೆ, ಯಾವ ಆತ್ಮನಿಗೆ ತಲುಪಿದೆ, ಅದು ಹೇಗೆ ಶಾಂತ ಆಗಿದೆ, ಅದು ಪರಮಾತ್ಮನಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾವಾಗ ಅವ್ರ ಮನಸ್ಸು ಶಾಂತ ಆಗುತ್ತೆ, ಅವಾಗ ಏನಾಗುತ್ತೆ, ನಮಗೆ ಆಶೀರ್ವಾದದ ಖಾತೆ ಜಮಾ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಗೊತ್ತಾಗ್ತಾ ಇರುತ್ತೆ, ನಮ್ಮ ಮನಸ್ಸು ಎಷ್ಟು ಹಗುರವಾಗಿರುತ್ತೆ, ಎಷ್ಟು ಲೈಟಾಗಿರುತ್ತೆ, ಎಷ್ಟು ಕಾಮಾಗಿರುತ್ತೆ, ಮತ್ತು ನಾವು ಎಷ್ಟು ಆರೋಗ್ಯವಂತರಾಗಿರ್ತೀವಿ. ಮನಸ್ಸಿನ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನಸ್ಸಿನ ಆರೋಗ್ಯ ಚೆನ್ನಾಗಿತ್ತಂದರೆ ಶರೀರದ ಆರೋಗ್ಯನೂ ಏನಾಗುತ್ತೆ, ಆಟೋಮೆಟಿಕ್ಲಿ ಸ್ವಸ್ಥವಾಗಿರುತ್ತೆ. ಮತ್ತು 21 ಜನ್ಮಗಳಿಗೋಸ್ಕರ ನಾವು ಏನು ಮಾಡ್ತೀವಿ, ಚೆನ್ನಾಗಿರುವಂತಹ ಮನಸ್ಸು ಸಹ ಮತ್ತು ಶರೀರವೂ ಸಹ ಪಡ್ಕೊತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ.
ಮತ್ತು ಇವತ್ತಿನ ಅವ್ಯಕ್ತ ಇಶಾರೆಯಾಗಿದೆ. ಏನು ಹೇಳ್ತಿದ್ದಾರೆ ಅಂದರೆ, ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡ್ಕೊಳ್ಳಿ. ಅಂದರೆ ಆತ್ಮಿಕ ನಶೆಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಆತ್ಮಕ್ಕೆ ಇರುವಂಥ ಗೌರವವನ್ನು ಹೆಚ್ಚಿಸ್ಕೊಳ್ಳಿ, ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಅಂದರೆ ಮನಸ್ಸನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು, ಎಲ್ಲದನ್ನು ಕ್ಲೀನಾಗಿ ಇಟ್ಕೊಳ್ಳುವಂತಹ ವ್ಯಕ್ತಿತ್ವವನ್ನು ನೀವು ಧಾರಣೆ ಮಾಡ್ಕೊಳ್ಳಿ. ಹೇಗೆ ಈಗ ಸ್ಥೂಲ ಶರೀರದಲ್ಲಿ ನಾವು ಶ್ವಾಸ ಅಂದರೆ ಉಸಿರಾಡೋದು ಅವಶ್ಯಕತೆ ಇದೆ ಅಲ್ವಾ. ಈ ಉಸಿರಾಡಿಲ್ಲ ಅಂದರೆ ಏನಾಗ್ಬಿಡುತ್ತೆ, ನಮಗೆ ಜೀವನನೇ ಇಲ್ಲ. ನಾವು ಶರೀರ ಏನು ಫಂಕ್ಷನ್ ಅಂದರೆ ಏನೂ ಆಗೋದೇ ಇಲ್ಲ, ಫಂಕ್ಷನ್ಸ್ ಆಗೋದೇ ಇಲ್ಲ. ಸೊ ಉಸಿರು ಅನ್ನೋದು, ಶ್ವಾಸ ಅನ್ನೋದು ಹೇಗೆ ಈ ಶರೀರದಲ್ಲಿ ಇರಬೇಕಾದ್ರೆ ನಾವು ಈ ಸ್ಥೂಲ ಶರೀರಕ್ಕೆ ವಿಶೇಷವಾಗಿ ಶ್ವಾಸ ಅನ್ನುವಂಥದ್ದು ಹೇಗೆ ನಡೀತಾ ಇರುತ್ತೆ, ಅದು ತುಂಬ ಅವಶ್ಯಕತೆ ಆಗಿದೆ. ಅದೇ ರೀತಿ ಈಗ ಬ್ರಾಹ್ಮಣ ಜೀವನದಲ್ಲಿ ಶ್ವಾಸ ಯಾವುದಾಗಿದೆ, ಪವಿತ್ರತೆ ಆಗಿದೆ. ಹೇಗೆ ಶ್ವಾಸ ಇಲ್ಲ ಅಂದರೆ ಏನೂ ನಡೆಯೋದಿಲ್ಲ ಈ ಸ್ಥೂಲ ಜೀವನದಲ್ಲಿ. ಅಂದರೆ ಈಗ ಈ ಶರೀರದಲ್ಲಿ ಶ್ವಾಸ ಇಲ್ಲ ಅಂದರೆ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ಜೀವನನೇ ಇಲ್ಲ. ಅದೇ ರೀತಿ ಈ ಬ್ರಾಹ್ಮಣ ಜೀವನದಲ್ಲಿ ಪವಿತ್ರತೆ ಇಲ್ಲ ಅಂದರೆ ಬ್ರಾಹ್ಮಣ ಜೀವನ ಅನ್ನೋದು ಇಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. 21 ಜನ್ಮಗಳಿಗೋಸ್ಕರ ನೀವೇನು ಸಂಪಾದನೆ ಮಾಡ್ಕೊಬೇಕು ಅಥವಾ ಪ್ರಾರಬ್ಧವನ್ನು ಅನುಭವ ಮಾಡಬೇಕು, ಅದಕ್ಕೆ ಆಧಾರನೇ ಏನಾಗಿದೆ, ಪವಿತ್ರತೆ ಆಗಿದೆ. ಮನಸ ವಾಚ ಕರ್ಮಣ ದೃಷ್ಟಿ ವೃತ್ತಿ ಸೃಷ್ಟಿ ಪ್ರತಿಯೊಂದು ಸಹ ಹೇಗಿರಬೇಕು, ಪ್ಯೂರ್ ಆಗಿರಬೇಕು. ನಾವು ನೋಡೋದಿರ್ಬೋದು, ನಾವು ಮಾಡುವಂಥ ವಿಚಾರ ಇರ್ಬೋದು, ಒಬ್ಬರ ಪ್ರತಿ ನಾವು ಯೋಚನೆ ಮಾಡೋದಿರ್ಬೋದು, ಅಥವಾ ನಾವು ಏನಾದರೂ ಒಂದು ಕರ್ಮ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಕ್ಲೀನ್ನೆಸ್ ಇರಬೇಕು, ಸ್ವಚ್ಛತೆ ಇರಬೇಕು, ಸಭ್ಯತೆ ಇರಬೇಕು. ಜೊತೆಗೆ ನಾವು ಪವಿತ್ರತೆ ಅನ್ನೋದು ಎತ್ತಿ ಹಿಡಿಬೇಕು. ಆ ಪವಿತ್ರತೆ ಅನ್ನೋದಿದ್ದಾಗ ಹಂಗಂತ ಹೇಳ್ಬಿಟ್ಟು ನೀವು ಅಪವಿತ್ರ ಆಗಿದ್ದೀರಾ, ನೀವು ಅದು ಮಾಡ್ತೀರಾ ಅಂತ ಬೇರೆಯವ್ರಿಗೆ ಹೋಗ್ಬಿಟ್ಟು ಹೇಳೋದಲ್ಲ. ಇದು ಸಹ ಬೇರೆಯವ್ರಿಗೆ ದುಃಖ ಕೊಡೋದಾಗಿದೆ. ಯಾರು ಹೇಗಾದರೂ ಇಲ್ಲಿ ನಮ್ಮ ಮನಸ್ಸಿನೊಳಗೆ ನಾವು ಕ್ಲೀನಾಗಿ ಇಟ್ಕೊಂಡು ನಾವು ನಿರಂತರ ಪರಮಾತ್ಮನ ಜೊತೆ ಜೋಡಣೆ ಆಗಬೇಕು. ಅವಾಗ ಏನಾಗುತ್ತೆ, ನಮ್ಮನ್ನು ನೋಡಿ, ನಾವು ಮಾಡುವಂಥ ಕರ್ಮ ನೋಡಿ ಬೇರೆಯವರು ಬದಲಾಗಬೇಕು ಹೊರತು ನೀವು ಬದಲಾಗು ಅಂತ ಹೇಳ್ಬಿಟ್ಟು ನಾವೇ ಬದಲಾಗಿಲ್ಲ ಅಂದರೆ ಅದು ಯಾವುದೇ ರೀತಿ ಪ್ರಯೋಜನಕ್ಕೆ ಬರುವಂತಹ ವಿಷಯ ಅಲ್ಲ. ಆತ್ಮ ಮತ್ತು ಪರಮಾತ್ಮನ ಮಿಲನದ ಆಧಾರನೇ ಏನಾಗಿದೆ, ಪವಿತ್ರ ಬುದ್ಧಿಯಾಗಿದೆ. ಯಾವಾಗ ನಾವು ಪವಿತ್ರವಾಗಿ ಕ್ಲೀನಾಗಿ ನಮ್ಮ ಬುದ್ಧಿಯನ್ನು ಇಟ್ಕೊತೀವಿ, ಮನಸ್ಸನ್ನು ಕ್ಲೀನಾಗಿ ಇಟ್ಕೊಂಡು ಪರಮಾತ್ಮನ ಜೊತೆ ಜೋಡಣೆ ಮಾಡ್ತಾ ಹೋಗ್ತೀವಿ, ನಾವು ಅದನ್ನೇ ಅನುಭವ ಮಾಡ್ತೀವಿ, ಪವಿತ್ರತೆಯ ಅನುಭವ ಮಾಡ್ತೀವಿ. ಅದರಿಂದ ಈ ಪವಿತ್ರ ಬುದ್ಧಿ ಇದ್ರೇ ಏನಾಗುತ್ತೆ, ಆತ್ಮ ಪರಮಾತ್ಮನ ಮಿಲನ ಆಗುತ್ತೆ. ನಾವು ಕೆಟ್ಟ ವಿಚಾರ ಮಾಡಿ ಬೇಡದೇ ಇರೋ ವ್ಯರ್ಥದಲ್ಲಿ ಬಂದು ಇದಕ್ಕೆಲ್ಲ ಇನ್ವಾಲ್ವ್ ಆದರೆ ನಮಗೆ ಪರಮಾತ್ಮನ ಅನುಭವ ಆಗುತ್ತಾ, ಖಂಡಿತ ಆಗೋದಿಲ್ಲ. ನಮ್ಗೆ ಇನ್ನೂ ಸುಸ್ತು ಅನುಭವ ಆಗುತ್ತೆ, ಮತ್ತು ಒಂಥರ ಇರಿಟೇಷನ್ ಆಗುತ್ತೆ, ಮತ್ತು ಬೇಡದೇ ಇರೋ ವಿಚಾರ ಓಡ್ದಷ್ಟು ನಮ್ಮ ಎನರ್ಜಿ ಲೆವೆಲ್ ಏನಾಗ್ತಾ ಹೋಗುತ್ತೆ, ಡೌನ್ ಆಗ್ತಾ ಹೋಗುತ್ತೆ. ನಾವು ಅದರಿಂದ ಡಿಸ್ಕನೆಕ್ಟ್ ಆಗಿ ಯಾವಾಗ ಪರಮಾತ್ಮನ ವಿಚಾರಗಳಲ್ಲಿ ಬರ್ತೀವಿ, ಆವಾಗ ಏನಾಗುತ್ತೆ, ನಮ್ಮ ಬುದ್ಧಿನೂ ಸಹ ಪವಿತ್ರ ಆಗ್ತಾ ಹೋಗುತ್ತೆ. ಆ ಪರಮಾತ್ಮನ ಜೊತೆ ನಾನು ಆತ್ಮ ಮಿಲನ ಮಾಡುವಂತಹ ಅನುಭವವೂ ಸಹ ಆಗ್ತಾ ಹೋಗುತ್ತೆ. ಅದರಿಂದ ಪವಿತ್ರತೆ ಅನ್ನೋದು ತುಂಬ ಆಧಾರ ಆಗಿದೆ. ಯಾವುದಕ್ಕೆಲ್ಲ ಆಧಾರ ಆಗಿದೆ ಅಂದರೆ, ಸಂಗಮ ಯುಗದಲ್ಲಿ ಏನೇನೆಲ್ಲ ಪ್ರಾಪ್ತಿ ಇದೆ, ಏನೇನೆಲ್ಲ ತಂದೆಯಿಂದ ಖಜಾನೆಗಳನ್ನು ಪ್ರಾಪ್ತಿ ಮಾಡ್ಕೊಬೇಕಾಗಿದೆ, ಅಥವಾ ಭವಿಷ್ಯದಲ್ಲಿ ನಾವು ಏನೇನೋ ಪೂಜ್ಯರಾಗುವಂತಹ ಪದವಿಯನ್ನು ಪಡ್ಕೊಬೇಕಾಗಿದೆ, ಅದಕ್ಕೆಲ್ಲದಕ್ಕೂ ಸಹ ಪವಿತ್ರತೆ ಆಧಾರ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಪವಿತ್ರತೆಯ ವ್ಯಕ್ತಿತ್ವವನ್ನು ವರದಾನದ ರೂಪದಲ್ಲಿ ಧಾರಣೆ ಮಾಡ್ಕೊಂಬಿಡಿ ಮಕ್ಕಳೇ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಬ್ರಾಹ್ಮಣರು ಅಂದರೆ ಏನು, ಪವಿತ್ರವಾಗಿರುವಂಥವ್ರು, ತಂದೆಗೆ ಸಾಧನ ಆಗಿರುವಂಥವ್ರು. ತಂದೆ ನಮ್ಮನ್ನು ಸಾಧನವಾಗಿ ಉಪಯೋಗ ಮಾಡ್ಕೊಬೇಕಂದ್ರೆ ನಮ್ಮಲ್ಲಿ ಆ ಸ್ವಚ್ಛತೆ ಇರಬೇಕಲ್ವಾ. ಈಗ ನಮ್ಮ ಮಕ್ಕಳೇ ಏನಾದರೂ ಆಟಾಡ್ಕೊಂಡು ಬಂದರೆ ನಾವು ಅವ್ರನ್ನ ನೀಟಾಗಿ ಸ್ನಾನ ಮಾಡಿ ರೆಡಿ ಮಾಡಿರ್ತೀವಿ, ಅವರು ಈಚೆ ಹೋಗ್ಬಿಟ್ಟು ಗಲೀಜಾಗಿ ಬಂದರೆ ಅಪ್ಪ ಅಮ್ಮ ಹಂಗೆ ಅವ್ರನ್ನ ಮಾಡ್ಲಿಕ್ಕೆ ತೊಗೊತಾರ, ಖಂಡಿತ ಇಲ್ಲ. ಫಸ್ಟ್ ಏನು ಮಾಡ್ತಾರೆ, ಅವ್ರನ್ನ ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಮಡ್ಲಿಗೆ ತೊಗೊತಾರೆ. ಈಗ ಪರಮಾತ್ಮ ನಮ್ಮನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಮನಸ್ಸನ್ನು ಯಾವಾಗ ಪರಮಾತ್ಮನ ಜೊತೆ ಜೋಡಣೆ ಮಾಡ್ತೀವಿ, ಅವರಲ್ಲಿರುವಂಥ ಶಕ್ತಿ ಗುಣಗಳು ನಮಗೆ ಅನುಭವ ಆಗುತ್ತೆ, ನಮ್ಮ ಮನಸ್ಸು ಕ್ಲೀನ್ ಆಗ್ತಾ ಹೋಗುತ್ತೆ. ಅದರ ಅನುಭವ ಆದಮೇಲೆ ನಾವು ತಿರ್ಗಾ ಈ ವಿಕಾರಗಳ ಜೊತೆ, ವ್ಯರ್ಥ ಜೊತೆ, ಕೆಟ್ಟದರ ಜೊತೆ ಜೋಡಣೆ ಆಗಬಾರ್ದು. ಆವಾಗ ಏನಾಗುತ್ತೆ, ಪರಮಾತ್ಮ ತನ್ನ ಕಾರ್ಯದಲ್ಲಿ ತನ್ನಗೆ ಹೇಗೆ ಬೇಕೋ ಹಾಗೆ ತನ್ನ ಮಕ್ಕಳನ್ನು ಉಪಯೋಗ ಮಾಡ್ತಾ ಹೋಗ್ತಾರೆ. ಅದರಿಂದ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನುವಂತಹ
ವಿವೇಕವನ್ನು ಇಟ್ಕೊಂಡು ನಮ್ಮ ಜೀವನದಲ್ಲಿ ಪರಮಾತ್ಮನಿಗೆ ಜಾಸ್ತಿ ಏನು ಸ್ಪೇಸನ್ನು ಕೊಡ್ತಾ ಪ್ರಯಾರಿಟಿಯನ್ನು ಕೊಡ್ತಾ ಹೋದಾಗ ಮನೇಲಿ ಇರ್ತಾನೆ ನಮ್ಮಲ್ಲಿ ಆಗುವಂಥ ಪರಿವರ್ತನೆ ನೋಡಿ ಅವರು ಸಹ ಪರಿವರ್ತನೆ ಆಗಬೇಕು. ಆ ರೀತಿ ಎಲ್ಲದನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳುವಂಥದ್ದನ್ನು ನಾವು ಕಲಿಬೇಕು. ಯಾವಾಗ ಪರಮಾತ್ಮನಿಗೆ ಹತ್ರ ಆಗ್ತಾ ಹೋಗ್ತೀವಿ, ಪರಮಾತ್ಮನ ಹತ್ರ ಆಗ್ತಾ ಆಗ್ತಾ ಲೌಕಿಕದವರು ಸಹ ನಮಗೆ ಸಪೋರ್ಟ್ ಮಾಡೋದಕ್ಕೆ ಅವರಾಗೆ ಸ್ಟಾರ್ಟ್ ಮಾಡ್ತಾರೆ. ನಾವಾಗೆ ಅವ್ರಿಗೆ ಹೇಳ್ಬೇಕಂತಿಲ್ಲ. ಅವರೇ ನೋಡಿಬಿಟ್ಟು ಇದರಿಂದ ಏನೋ ಚೇಂಜಸ್ ಇದೆ ಅಂತ ಅವರೇ ಸಹಯೋಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಬಂದಿಲ್ಲ ಅಂದ್ರೂ ಸಹ ನಮಗೆ ಈ ಕಾರ್ಯದಲ್ಲಿ ಈಶ್ವರೀಯ ಸೇವೆಯಲ್ಲಿ ಅವರು ಅಡ್ಡ ಬರೋದಿಲ್ಲ. ಆ ರೀತಿಯಾದಂಥ ಸಾಧನೆ ನಾವು ಮಾಡಿದಾಗ, ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆದಾಗ ಪ್ರತಿಯೊಂದು ಸಹ ದಾರಿ ಆಗ್ತಾ ಹೋಗುತ್ತೆ. ನಾವೇ ನೀಟಾಗಿ ಮಾಡದೆ ಬೇರೆಯವ್ರನ್ನ ಮಾಡಿ 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 ಅಂತ ಅಂದರೆ ಅದರಿಂದ ಯಾವುದೇ ರೀತಿ ರಿಸಲ್ಟು ಸಿಗೋದಿಲ್ಲ. ಓಂ ಶಾಂತಿ. ನಾನಾತ್ಮ ಪರಮಾತ್ಮನ ಸಂತಾನ, ಚೈತನ್ಯ ಶಕ್ತಿ ಬಿರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನ ಜೊತೆ ಬಾಪ್ ದಾದಾ ಇದ್ದಾರೆ. ನನ್ನ ಮನಸ್ಸಿನಲ್ಲಿ ಪರಮಾತ್ಮನನ್ನು ಕೂರಿಸಿಕೊಂಡು, ಬಾಪ್ ದಾದಾರವರನ್ನು ಕೂರಿಸಿಕೊಂಡು ಪ್ರತಿ ಕರ್ಮವನ್ನು ಮಾಡುತ್ತಿದ್ದೇನೆ. ಪ್ರತಿ ಕರ್ಮ ಮಾಡಬೇಕಾದ್ರೂ ನನ್ನ ಸ್ನೇಹಿತನಾಗಿ, ನನ್ನ ಜೊತೆಗಾರನಾಗಿ, ನನ್ನ ಸಹಯೋಗಿಯಾಗಿ ನನ್ನ ತಂದೆ ನನ್ನ ಜೊತೆ ಇದ್ದಾರೆ. ಪ್ರತಿ ಕರ್ಮದಲ್ಲೂ ಪರಮಾತ್ಮ ತನ್ನ ಶಕ್ತಿಗಳು, ತನ್ನ ಗುಣಗಳನ್ನು ನನ್ನ ಆತ್ಮನ ಮೂಲಕ ಯಾವ ಆತ್ಮನಿಗೆ ತಲುಪಬೇಕೋ ಅದನ್ನು ತಲುಪಿಸುತ್ತಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ಅನುಭವ ಮಾಡಿಸುತ್ತಿರುವಂತಹ ತಂದೆಗೆ ನಾನು ಆತ್ಮ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು ಬಾಪ್ ದಾದಾ, ಥ್ಯಾಂಕ್ ಯು ಡ್ರಾಮಾ. ಇಂತಹ ಸುಂದರವಾದ ಪಾತ್ರವನ್ನು ನನಗೆ ನೀಡಿರುವುದಕ್ಕಾಗಿ ಥ್ಯಾಂಕ್ ಯು ಈಶ್ವರ್ಯ ಪರಿವಾರ್. ಹೇಗೆ ಪರಮಾತ್ಮನ ಜೊತೆ ನಾವು ಮಿಲನವನ್ನು ಮಾಡಬೇಕು ಅನ್ನುವಂಥದ್ರಲ್ಲಿ ಸಹಯೋಗ ಕೊಡುತ್ತಿರುವಂತಹ ಪರಿವಾರಕ್ಕೆ ಧನ್ಯವಾದಗಳು. ಮತ್ತು ಪಂಚತತ್ವಗಳಿಗೂ ಸಹ ಧನ್ಯವಾದಗಳು. ಓಂ ಶಾಂತಿ.